ಮಕ್ಕಳು ಪ್ರತಿಯೊಬ್ಬರ ಕನಸು. ಕುಟುಂಬದ ಆಶಾದೀಪ, ಭವಿಷ್ಯದ ಭರವಸೆ. ಮಕ್ಕಳ ಲಾಲನೆ ಪಾಲನೆ ಹೆತ್ತವರ ಜವಾಬ್ದಾರಿ ಹಾಗೂ ಅಷ್ಟೇ ಆಪ್ತವೆನಿಸುವ ಕೆಲಸ. ಪೋಷಕರ ರಕ್ಷಾ ಕವಚದ ಆಶ್ರಯದಲ್ಲಿ ಬೆಚ್ಚಗೆ ಬೆಳೆಯುವ ಮಕ್ಕಳು ಕುಟುಂಬವಷ್ಟೇ ಅಲ್ಲದೆ ನಾಡಿನ, ಇಡೀ ದೇಶದ ಭವ್ಯ ಭವಿಷ್ಯ ಬರೆಯುವ ಸೇನಾನಿಗಳೆನಿಸುತ್ತಾರೆ. ಆದರೆ ಹುಟ್ಟುವ ಪ್ರತಿ ಮಗುವಿಗೂ ಒಂದೇ ರೀತಿಯ ವಾತ್ಸಲ್ಯ, ಹೆತ್ತವರ ಪ್ರೀತಿ ದೊರೆಯದೆ ಬಾಲ್ಯಾವಸ್ಥೆಯಲ್ಲೇ ತೊಂದರೆಗೀಡಾಗುವ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಸಾಕಷ್ಟಿವೆ. ಆದರೆ ಸರ್ಕಾರಗಳು ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿವೆ. ಹಲವಾರು ಕಾಯ್ದೆಗಳನ್ನು ರೂಪಿಸಿ ಜಾರಿಗೆ ತಂದಿವೆ. ಇವುಗಳಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ 2009 ಹಾಗೂ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಗಳು ಪ್ರಮುಖವಾದುವಾಗಿವೆ. ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕರ ದುಡಿಮೆಯನ್ನು ನಿಯಂತ್ರಿಸಲು ಹಾಗೂ ನಿಷೇಧಿಸಲು ಕೇಂದ್ರ ಸರ್ಕಾರ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ಮಾಡಿ 2016ರ ಸೆಪ್ಟೆಂಬರ್ 1ರಿಂದ ಜಾರಿಗೆ ತಂದಿದೆ. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲು ಕೇಂದ್ರ ಸರ್ಕಾರವು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986ರಲ್ಲಿ ಜಾರಿಯನ್ನು ತಂದಿರುತ್ತದೆ. 2016ರಲ್ಲಿ ಸದರಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಬಾಲ್ಯಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಜಾರಿಗೆ ತಂದಿರುತ್ತದೆ. ಸದರಿ ಕಾಯ್ದೆ ಅನ್ವಯ ಮಕ್ಕಳ ಶಿಕ್ಷಣದ ಹಕ್ಕಿಗೆ ಮಾರಕವಾಗದಂತೆ ಬಾಲ ನಟ ಹಾಗೂ ನಟಿಯಾಗಿ ಕಾರ್ಯನಿರ್ವಹಿಸುವ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಉದ್ದಿಮೆಗಳಲ್ಲಿ ಕೆಲಸಕ್ಕೆ ನಿಯೋಜಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹಾಗೂ 14ರಿಂದ 18 ವರ್ಷದ ಮಕ್ಕಳನ್ನು ಅಪಾಯಕಾರಿ ಉದ್ದಿಮೆಗಳಲ್ಲಿ ತೊಡಗಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ತಿದ್ದುಪಡಿಯಂತೆ ಬಾಲಕಾರ್ಮಿಕ ಪದ್ಧತಿಯ ಸಂಪೂರ್ಣ ನಿಷೇಧಕ್ಕೆ, ಮಕ್ಕಳ ಶಿಕ್ಷಣದ ಹಕ್ಕಿಗೆ ಮಾರಕವಾಗದಂತೆ ಮಗುವಿನ ಕುಟುಂಬವು ನಡೆಸುವ ಉದ್ದಿಮೆಗಳಲ್ಲಿ ಹಾಗೂ ಬಾಲ ನಟ ಅಥವಾ ನಟಿಯಾಗಿ ಕೆಲಸ ನಿರ್ವಹಿಸುವುದನ್ನು ಹೊರತುಪಡಿಸಿ ಕಾಯ್ದೆಯು ಎಲ್ಲಾ ಉದ್ಯೋಗ ಮತ್ತು ಪ್ರಕ್ರಿಯೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ನಿಯೋಜಿಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಪಾಯಕಾರಿ ವೃತ್ತಿಗಳಲ್ಲಿ ಕಿಶೋರರ ದುಡಿಮೆಯ ನಿಷೇಧ ಕಾಯ್ದೆಯು 14ರಿಂದ 18ರ ವಯಸ್ಸನ್ನು ಕಿಶೋರಾವಸ್ಥೆ ಎಂದು ವ್ಯಾಖ್ಯಾನಿಸಿದ್ದು, ಅಪಾಯಕಾರಿ ಉದ್ದಿಮೆಗಳಲ್ಲಿ ಕಿಶೋರಾವಸ್ಥೆಯ ಮಕ್ಕಳನ್ನು ಕೆಲಸಕ್ಕೆ ನಿಯೋಜಿಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಮಾಲಕರು ಬಾಲಕಾರ್ಮಿಕರನ್ನು ಹಾಗೂ ಕಿಶೋರ ಕಾರ್ಮಿಕರನ್ನು ನೇಮಿಸಿಕೊಂಡಲ್ಲಿ ತಪ್ಪಿತಸ್ಥ ಮಾಲೀಕರ ವಿರುದ್ಧ 6 ತಿಂಗಳಿಂದ ಹಿಡಿದು 2 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ 20,000 ರೂಪಾಯಿಯಿಂದ 50,000 ದಂಡ ವಿಧಿಸುವ ಅವಕಾಶವನ್ನು ಕಾಯ್ದೆಯಲ್ಲಿ ಕಲ್ಪಿಸಲಾಗಿದೆ. ಇದರ ಹೊರತಾಗಿ ಕೇಂದ್ರ ಸರ್ಕಾರ ಮತ್ತೂ ಕೆಲವು ಯೋಜನೆಗಳನ್ನು ರೂಪಿಸಿದೆ. ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಾಲಯದಿಂದ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು 1988ರಲ್ಲಿ ಪ್ರಾರಂಭಿಸಿದೆ. 1995ರಲ್ಲಿ ಈ ಯೋಜನೆ ಕರ್ನಾಟಕದಲ್ಲಿ ಜಾರಿಯಾಗಿದ್ದು, ಪ್ರಸ್ತುತ ರಾಜ್ಯದ 5 ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದ್ದು, 2020ರ ಮಾರ್ಚ್ ಅಂತ್ಯಕ್ಕೆ ರಾಯಚೂರಿನಲ್ಲಿ 9, ಬಳ್ಳಾರಿಯಲ್ಲಿ 8, ಬೆಂಗಳೂರು ಗ್ರಾಮಾಂತರದಲ್ಲಿ 3 ಹಾಗೂ ಮೈಸೂರಿನಲ್ಲಿ 1 ಸೇರಿದಂತೆ ಒಟ್ಟು 22 ಬಾಲಕಾರ್ಮಿಕ ವಿಶೇಷ ತರಬೇತಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರಸ್ತುತ ರಾಜ್ಯದ 5 ಜಿಲ್ಲೆಗಳಲ್ಲಿ ಎನ್ಸಿಎಲ್ಪಿ ಯೋಜನೆ ಜಾರಿಯಲ್ಲಿದ್ದು, ಉಳಿದ 25 ಜಿಲ್ಲೆಗಳಲ್ಲಿ ಎಸ್ಸಿಎಲ್ಪಿ ಯೋಜನೆಯು ಜಾರಿಯಲ್ಲಿರುತ್ತದೆ. ಕೆಲಸದಿಂದ ಬಿಡುಗಡೆಗೊಳಿಸಿದ ಮಕ್ಕಳ ಅರ್ಹತೆಗೆ ಅನುಗುಣವಾಗಿ ಪುನರ್ವಸತಿಗೊಳಿಸಲಾದ ಮಕ್ಕಳಿಗೆ ಉಚಿತ ಶಿಕ್ಷಣ, ಊಟ, ವಸತಿ, ಬಟ್ಟೆ, ಪಠ್ಯಪುಸ್ತಕಗಳ ವ್ಯವಸ್ಥೆ ಜೊತೆಗೆ ಆರೋಗ್ಯ ತಪಾಸಣೆಯನ್ನು ಸಹ ನಡೆಸುವ ಮೂಲಕ ಆರೋಗ್ಯದ ಹಿತರಕ್ಷಣೆ ಮಾಡಲಾಗುತ್ತದೆ. ಕೆಲವೊಮ್ಮೆ ಶಾಲೆಯಿಂದ ಹೊರಗುಳಿದ ಮಕ್ಕಳೆಂದು ಪತ್ತೆಯಾದಲ್ಲಿ ಅಂತಹ ಮಕ್ಕಳನ್ನು ನೇರವಾಗಿ ಮುಖ್ಯವಾಹಿನಿ ಶಾಲೆಗಳಿಗೆ ದಾಖಲಿಸಲಾಗುತ್ತದೆ. ಬಾಲಕಾರ್ಮಿಕ ವಿಶೇಷ ತರಬೇತಿ ಕೇಂದ್ರದಲ್ಲಿ ಪ್ರತಿ ಮಗುವಿನ ಭಾವಚಿತ್ರವುಳ್ಳ ಹೆಲ್ತ್ ಕಾರ್ಡ್ಗಳನ್ನು ನಿರ್ವಹಿಸಲಾಗುತ್ತದೆ. ನನ್ನ ಮನೆಯಲ್ಲಿ ತುಂಬ ಬಡತನ ಇತ್ತು. ಬೇರೆ ಮನೆ ಕೆಲಸಕ್ಕೆ ಹಾಕಿದ್ರು. ಒಬ್ಬರು ಮೇಡಮ್ ಸರ್ವೆ ಮಾಡ್ತಾ ನನ್ನ ನೋಡಿದ್ರು. ಒಳ್ಳೆ ಎಜುಕೇಷನ್ ಐತೆ, ತುಂಬ ಒಳ್ಳೆ ಬುದ್ಧಿ ಐತಿ, ಇವಳಿಗೆ ಓದಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ಸುತ್ತಾಡ್ತಾಳೆ ಅಂತ ಹೇಳಿದಾಗ ಅವಾಗ ನಾನು ಅಲ್ಲಿಂದ ಈ ಸಂಸ್ಥೆಯಲ್ಲಿ ಕರ್ಕೊಂಬಂದರು. ಓದಕ್ಕೆ ಇಷ್ಟ ಅಂತ ಮನೆಯಿಂದ ಓಡಿ ಬಂದಿದ್ದೆ. ತಿರ್ಗಾ ಕಮಿಟಿಗೆ ಸೇರ್ಕೊಂಡೆ. ಕಮಿಟಿಯಿಂದ ಇಲ್ಲಿಗೆ ಸೇರಿಸಿದ್ರು, ಸಂದೀಪ್ ಸೇವಾ ನಿಲಯ ಹಾಸ್ಟ್ಲಿಗೆ ಸೇರಿಸಿದ್ರು.
ತಿರ್ಗಾ ನಂಗೆ ಚೆನ್ನಾಗಿ ಓದಬೇಕಂತ ಆಸೆ ಇತ್ತು, ಚೆನ್ನಾಗಿ ಓದ್ತಾ ಇದ್ದೀನಿ. ತಿರ್ಗಾ ರನ್ನಿಂಗಲ್ಲೆಲ್ಲ ಪ್ರೈಸ್ ತಗೊಂಡಿದ್ದೀನಿ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರು ಕಂಡುಬಂದಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಅಧಿಕಾರಿಗಳು, ಸಹಾಯಕ ಕಾರ್ಮಿಕ ಆಯುಕ್ತರು, ಉಪಕಾರ್ಮಿಕ ಆಯುಕ್ತರುಗಳನ್ನು ಸಂಪರ್ಕಿಸಬಹುದು. ರಾಜ್ಯ ದೂರವಾಣಿ ಸಂಖ್ಯೆ 08029752833 ಉಚಿತ ಸಹಾಯವಾಣಿ 1098 ಮೂಲಕ ದೂರು ಸ್ವೀಕರಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ.